ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಪ್ರೀತಿಸ್ ಆಸನ್ ಲೈಫ್ ಸ್ಟೈಲ್. ಯಾರೆಲ್ಲ ನನ್ನ ಚಾನಲ್ನ ಮೊದಲನೇದಾಗಿ ಹೊಸದಾಗಿ ನೋಡ್ತಾ ಇದ್ದೀರೋ ಅವರೆಲ್ಲ ನನ್ನ ಚಾನಲ್ನ ಆದಷ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವಂತಹ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ಅದರಲ್ಲಿ ಹಾಲ್ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡು ನೋಡಿ ಅಂತ ಹೇಳ್ತೀನಿ. ಯಾಕೆಂದ್ರೆ ಇದರಿಂದ ನೆಕ್ಸ್ಟ್ ನಾನು ಮಾಡುವಂತ ನೆಕ್ಸ್ಟ್ ಒಂದು ಯೂಸ್ಫುಲ್ ವಿಡಿಯೋಸ್ಗಳು ಏನಿರುತ್ತೆ ಅದು ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಇಲ್ಲ ನೀವು ಹಾಗೆ ನೋಡ್ತಾ ಹೋದ್ರೆ ಇವತ್ತಿನ ವಿಡಿಯೋ ನೀವು ನೋಡಿರ್ತೀರಾ, ನೆಕ್ಸ್ಟ್ ಬರೋ ವಿಡಿಯೋಸ್ಗಳು ಮತ್ಯಾವತ್ತೋ ನೋಡೋದಿಕ್ ಸಿಗುತ್ತೆ, ಆ ತರ ಆಗುತ್ತೆ. ಸೊ ಹಂಗಾಗಿ ನೀವು ನೆಕ್ಸ್ಟ್ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೆಕ್ಸ್ಟ್ ಬೆಲ್ ಐಕನ್ನ ಪ್ರೆಸ್ ಮಾಡಿ ಹಾಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಂಡು ಚಾನಲ್ನ ನೋಡಿ ಅಂತ ಹೇಳ್ತೀನಿ. ಇವತ್ತಿನ ಟಾಪಿಕ್ ಏನಪ್ಪಾ ಅಂತಂದ್ರೆ ರಾಗಿ ಸರಿ, ಸಾಂಪ್ರದಾಯಿಕ ಶೈಲಿಯ ರಾಗಿ ಸರಿಯನ್ನ ಯಾವ ರೀತಿ ಪ್ರಿಪೇರ್ ಮಾಡ್ಕೋಬಹುದು ನಾವು ಅನ್ನೋದನ್ನ ಕಂಪ್ಲೀಟ್ ಡೀಟೇಲ್ಸ್ ನಾನು ನಿಮ್ಗೆ ಇವತ್ತು ಕೊಡ್ತಾ ಹೋಗ್ತೀನಿ. ಕಂಪ್ಲೀಟ್ ಅಂದ್ರೆ ಸ್ಟಾರ್ಟಿಂಗ್ ಮೇನ್ ಪ್ರೋಸೆಸ್ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, ನಾವು ರಾಗಿಯನ್ನ ಕ್ಲೀನ್ ಮಾಡಿ ವಾಶ್ ಮಾಡಿ ನೆನೆಸಿ ಯಾವ ಟೈಮಿಗೆ ನೆನೆಸಿ ಯಾವ ಟೈಮಿಗೆ ಒಣಗಿಸ್ಬೇಕು, ಅದು ಎಷ್ಟು ಮೊಳಕೆ ಬರಬೇಕು ಅನ್ನೋ ಮತ್ತೆ ಕಂಪ್ಲೀಟ್ ಫುಲ್ ಎಂಡಿಂಗ್ ವರ್ಗು ನಿಮಗೆ ಡೀಟೇಲ್ಸ್ ಇವತ್ತು ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ನಾನು ಏನಂದ್ರೆ ಅದನ್ನ ಮೊಳಕೆ ಬರೋದಕ್ಕೂ ಒಂದು ಪ್ರೊಸೀಜರ್ ಅಂತ ಇರುತ್ತೆ. ಸ್ವಲ್ಪ ಜಾಸ್ತಿ ನೀವು ಎಕ್ಸ್ಟ್ರಾ ಒಂದು ಸ್ವಲ್ಪ ಜಾಸ್ತಿ ಅದು ಮೊಳಕೆ ಬಂದ್ರೂ ಹಿಟ್ಟು ಹಾಳಾಗಿ ಹೋಗ್ಬಿಡುತ್ತೆ. ಅದು ಒಂದೇ ಒಂದ್ ಚೂರು ಕುರುಕಲು ಮೊಳಕೆ ಅಂತಾರೆ ನಮ್ಮ ಸೈಡ್ ಎಲ್ಲ, ಅಷ್ಟಿದ್ರೆ ಸಾಕು. ಮೊಳಕೆ ಅಂತ ಬರ್ಸ್ತೀನಿ ಅಂತ ಹೇಳ್ಬಿಟ್ಟು ಇಷ್ಟಿಷ್ಟುದ ಎಲ್ಲ ಗ್ರೀನ್ ಅದು ಲೀವ್ಸ್ ಕಾಣಿಸೋವರೆಗೂ ಮೊಳಕೆ ಬರ್ಸಿದ್ರೆ ನಿಮ್ ಹಿಟ್ಟು ಯಾವತ್ತು ಖಂಡಿತವಾಗ್ಲೂ ನೀವು ಸರಿ ಹೋಗಲ್ಲ ಹಿಟ್ಟು. ಮತ್ತೆ ಏನಾಗುತ್ತೆ ಅಂದ್ರೆ ಅದು ಹಿಟ್ಟು ಮಾಡ್ಬೇಕಾದ್ರೆ ಎಷ್ಟು ನೀವು ಹಿಟ್ಟು ಹಾಕಿದ್ರು ಅದು ಗಂಜಿ ತರನೇ ಆಗ್ತಾ ಹೋಗುತ್ತೆ, ಹಿಟ್ಟಲ್ಲಿ ಕೆಟ್ಟೋಯ್ತು ಅಂದ್ಬಿಟ್ಟು ಅಷ್ಟೇನೆ. ಹಾಗಾಗಿ ನಾನು ಕಂಪ್ಲೀಟ್ ಇವತ್ತಿನ ಮಾಹಿತಿ ಏನಪ್ಪಾ ಅಂತಂದ್ರೆ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ವರ್ಗು ನಾವು ಯಾವ ರೀತಿ ನಾವು ಅದನ್ನ ರೆಡಿ ಮಾಡಿ ಇಟ್ಕೋಬಹುದು ಅನ್ನೋದ್ರ ಬಗ್ಗೆ ನಾನು ಇವತ್ತು ನಿಮ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್. ಕೆಲವರೆಲ್ಲ ಏನ್ ಮಾಡ್ಬಿಡ್ತಾರೆ ಅಂದ್ರೆ, ಇವಾಗ್ಲೂ ಕೆಲವ್ರು ಏನ್ ಹೇಳ್ತಾರೆ ಅಂದ್ರೆ ನಾವು ಜಾಸ್ತಿ ಒನ್ ಮಂತ್ ಮೇಲೆ ಇಡಕ್ಕಾಗಲ್ಲ, ಜಡೆ ಬಂದ್ಬಿಡುತ್ತೆ, ಹುಳ ಬಂದ್ಬಿಡುತ್ತೆ, ಫ್ರಿಜ್ ಅಲ್ಲಿ ಇಟ್ಕೋಬೇಕು, ರೆಫ್ರಿಜರೇಟರ್ ಅಲ್ಲಿ ಇಟ್ಕೋಬೇಕು, ಸ್ಟೋರ್ ಮಾಡ್ಬೇಕು ಅಂತೆಲ್ಲ ಕಂಪ್ಲೇಂಟ್ಸ್ ಹೇಳ್ತಿರ್ತಾರೆ. ನಾನ್ ಮಾತ್ರ ಒಂದಿನೂ ನಾನು ಯಾವತ್ತು ಫ್ರಿಜ್ ಅಲ್ಲಿ ಇಟ್ಕೊಳ್ಳೋದಾಗ್ಲಿ ಮತ್ತೆ 1 ಮಂತ್ಗೆಲ್ಲ ಜಡೆ ಬರೋದು ಹುಳ ಬರೋದು ಯಾವ ತರನೂ ಆಗಿಲ್ಲ ನಂದು ಇಟ್ಟು. ನಾನು ಇವತ್ತಿನವರೆಗೂ ನಾನು ರೆಡಿ ಮಾಡಿರೋದು. ನನ್ನ ಮಗಳಿಗೆ ಆಲ್ಮೋಸ್ಟ್ 1.5 year ವರ್ಗು ನಾನು ತಿನ್ಸಿದೀನಿ. ಮಗ ಆಲ್ರೆಡಿ ಈಗ ಲಾಸ್ಟ್ ಮಂತ್ ಅಷ್ಟೇನೆ 2 year ಕಂಪ್ಲೀಟ್ ಆಯ್ತು, ಒಂದು 2 year ಬರ್ಡೇ ಆಯ್ತು. ಇವಾಗ್ಲೂ ತಿನ್ನಿಸ್ತಾ ಇದ್ದೀನಿ. ಅದೇ ನಿಮಗೆ ಒಂದ್ ಸ್ವಲ್ಪ ಮುಜುಗರ ಅನ್ಸ್ಬೋದು, ಇಷ್ಟು ದೊಡ್ಡ ಮಗುಗೆ ಏನಪ್ಪ ರಾಗಿ ಸರಿ ತಿನ್ಸ್ತಾರಲ್ಲ ಅಂತ. ಏನಂದ್ರೆ ಇವಾಗ ತಿನ್ಸಿದ್ರೆ ಆಲ್ಮೋಸ್ಟ್ ಒಂದು 2 years 2.5 year ವರ್ಗು ನಾವು ತಿನ್ಸ್ಬೋದು, ಮಕ್ಕಳನ್ನ ಯಾಮಾರ್ಸ್ಕೊಂಡು ತಿನ್ಸ್ಬೋದು. ಅದ್ರಲ್ಲಿ ಸಿಗೋಂತಹ ವಿಟಮಿನ್ಸ್, ಮಲ್ಟಿ ವಿಟಮಿನ್ಸ್, ರಿಚ್ ವಿಟಮಿನ್ಸ್ ಇನ್ಯಾವ್ದ್ರಲ್ಲೂ ಸಿಗಲ್ಲ ಅಂತ ಹೇಳ್ತೀನಿ ನಾನು. ಈ ಸಿರ್ಲಾಕ್ ಎಲ್ಲ ತಿನ್ಸೋರಿಗೆ ನಾನು ಏನ್ ಹೇಳ್ತೀನಿ ಅಂದ್ರೆ ಅದನ್ನೊಂದು ಆಪ್ಷನಲ್ ಆಗಿ ಇಟ್ಕೊಳ್ಳಿ. ಔಟ್ ಸೈಡ್ ಹೋದಾಗ ಏನಾದ್ರೂ ಟ್ರಾವೆಲ್ ಮಾಡ್ಬೇಕಾದ್ರೆ ಒಂದು ಎಮರ್ಜೆನ್ಸಿಗೆ ಯೂಸ್ ಮಾಡೋದಂತರ ಒಂದು ಆಪ್ಷನಲ್ ಆಗಿ ಇಟ್ಕೋಬೇಕೆ ಹೊರತು ನೀವು ಅದನ್ನೇ ರೆಗ್ಯುಲರ್ ಆಗಿ ತಿನ್ನಿಸ್ತೀನಿ ಅಂದ್ರೆ ಅದ್ರಲ್ಲಿ ನಿಮ್ಗೆ ಯಾವ ಮಗುಗೆ ಯಾವುದೇ ರೀತಿ ವಿಟಮಿನ್ ಸಿಗಲ್ಲ, ಪೌಷ್ಟಿಕಾಂಶನೂ ಸಿಗಲ್ಲ. ಸೊ ಈ ರೀತಿ ನೀವು ರಾಗಿ ಸರಿನ ನೀವು ತಿನ್ಸೋದ್ರಿಂದ ಏನಾಗುತ್ತೆ ಅಂದ್ರೆ ಮಕ್ಕಳಿಗೆ ಬೋನ್ಸ್, ಕ್ಯಾಲ್ಸಿಯಂ, ಬೋನ್ ಸ್ಟ್ರೆಂತ್ ಪ್ರತಿಯೊಂದು ಆಗುತ್ತೆ. ಮತ್ತೆ ಅದನ್ನ ನಾವು ಹಾಫ್ ವಾಟರ್ ಹಾಕಿ ಮಿಕ್ಸ್ ಮಾಡಿದ್ರೆ ಇನ್ನು ಹಾಫ್ ಮಿಲ್ಕ್ ನ ಆಡ್ ಮಾಡ್ಕೊಂಡು ನಾವು ಬೇಯಿಸ್ಬೇಕಾಗುತ್ತೆ. ಆಮೇಲೆ 1 ಸ್ಪೂನ್ ತುಪ್ಪನೂ ಆಡ್ ಆಗುತ್ತೆ. ನೀವು ಮಾಮೂಲಿ ಸಿರ್ಲಾಕೆಲ್ಲ ತಿನ್ಸ್ಬೇಕಾದ್ರೆ ಇದೆಲ್ಲ ಪ್ರೊಸೀಜರ್ ನಿಮಗೆ ಅದ್ರಲ್ಲೆಲ್ಲ ಬರೋದಿಲ್ಲ. ಬಿಸಿ ನೀರಲ್ಲಿ ಸಿರ್ಲಾಕ್ ಮಿಕ್ಸ್ ಮಾಡ್ತೀರಾ, ತಿನ್ನಿಸ್ತೀರಾ, ಅದ್ರಲ್ಲೆಲ್ಲ ಏನ್ ವಿಟಮಿನ್ ಸಿಗುತ್ತೆ ಹೇಳಿ. ಸೊ ಹಂಗಾಗಿ ನಾನೇನ್ ಹೇಳೋದಂದ್ರೆ, ಎಷ್ಟು ದಿನ ಮಕ್ಕಳು ರಾಗಿ ಸರಿ ತಿಂತಾರೋ ಅಷ್ಟು ದಿನ ತಿನ್ಸೋದಕ್ಕೆ ಟ್ರೈ ಮಾಡಿ. ಅಯ್ಯೋ ಬೇರೆ ಎಲ್ಲ ಫುಡ್ ಎಲ್ಲ ತಿನ್ನಲ್ಲ, ಇದನ್ನ ತಿಂದ್ರೆ ಅದನ್ನ ಬಿಟ್ಬಿಡ್ತಾರಪ್ಪ, ಕೈಯಲ್ಲಿ ಹಿಡ್ಕೊಂಡು ಬೇರೆ ವಸ್ತುನೆಲ್ಲ ತಿನ್ನಲ್ಲ ಅಂತ ನೀವು ಟೆನ್ಷನ್ ಮಾಡ್ಕೊಳಕ್ ಹೋಗ್ಬೇಡಿ. ಅದ್ ರೆಗ್ಯುಲರ್ ಆಗಿ 1-2 years ಆದ್ಮೇಲೆ ಅದು ಅವ್ರು ತಿನ್ಲೇಬೇಕು. ತಿಂದಿಲ್ಲ ಅಂದ್ರೆ ಆಫ್ಟರ್ ನೀವು ಸ್ಕೂಲಿಗೆ ಸೇರಿಸಿದಾಗಾದ್ರೂ ಅದ್ ರೂಢಿ ಹಾಗೆ ಹಾಕ್ತಾರೆ, ಯಾರು ಉಪವಾಸ ಅಂತೂ ಇರಲ್ಲ ಮಕ್ಳುಗಳು. ಸೊ ಹಂಗಾಗಿ ನೀವು ಚಿಕ್ಕದ್ರೆಲ್ಲ ಮಕ್ಕಳು ಎಷ್ಟು ವಯಸ್ಸವರ್ಗು ರಾಗಿ ಸರಿ ಇಷ್ಟಪಟ್ಕೊಂಡು ತಿಂತಾರೋ ಅಷ್ಟುವರೆಗೂ ತಿನ್ಸಿ ಅಂತಾನೆ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ಅದಕ್ಕಿಂತ ರಿಚ್ ವಿಟಮಿನ್ಸ್ ಫುಡ್ ಇನ್ಯಾವುದಿಲ್ಲ. ಮತ್ತೆ ದೊಡ್ಡವರಾಗ್ತಾ ಹೋಗ್ತಾ ಅವ್ರು ರಾಗಿ ಹಿಟ್ಟು ತಿನ್ಬನ್ನಿ, ನೀವು ಮುದ್ದೆ ತಿನ್ನಿ, ಇದ್ರಲ್ಲಿ ವಿಟಮಿನ್ಸ್ ಇದೆ ತಿನ್ನಿ ಅಂದ್ರೆ ಅವ್ರು ಕೇಳಲ್ಲ ಇವಾಗಿನ ಮಕ್ಳುಗಳು. ಸೊ ಹಂಗಾಗಿ ಅವ್ರೊಂದ್ ಸ್ವಲ್ಪ ಅವ್ರಿಗೆ ಬುದ್ಧಿ ಬರೋವರ್ಗು ನಾವ್ ಎಷ್ಟು ದಿನ ಅವ್ರನ್ನ ರಾಗಿ ಸರಿ ತಿಂತಾರೆ ಅವ್ರು ಇಷ್ಟಪಟ್ಕೊಂಡು ಅಲ್ಲಿವರೆಗೂ ತಿನ್ಸೋದೇ ಒಳ್ಳೇದು ಅಂತ ಹೇಳ್ತೀನಿ. ಇದೇನಪ್ಪ ಇಷ್ಟು ದೊಡ್ಡ ಮಕ್ಳಾದ್ರೂ ರಾಗಿ ಸರಿ ತಿಂತಾರೆ ಅಂತ ಹೇಳ್ತಾರಲ್ಲ ಅಂತ ನೀವು ಅನ್ಕೋಬಹುದು. ಇದೇನು ಯಾವುದೇ ಇದು ಬ್ಯಾಡ್ ಹ್ಯಾಬಿಟ್ ಅಂತ ನನಗನ್ನಿಸ್ತಾ ಇಲ್ಲ. ಅವ್ರೊಂದು ಫುಡ್ ತಿನ್ನೋದನ್ನ ಕೈಯಲ್ಲಿ ಹಿಡ್ಕೊಂಡು ತಿನ್ನೋದನ್ನ ಕಡಿಮೆ ಮಾಡಿದ್ರು ಸಹ ಈ ವಿಟಮಿನ್ಸ್ ಫುಡ್ ತಿನ್ನೋದ್ರಿಂದ ಅವ್ರಿಗೆ ಹೆಚ್ಚಿನ ಪೌಷ್ಟಿಕಾಂಶ ಅವ್ರ ದೇಹಕ್ಕೆ ಹೋಗುತ್ತೆ. ಸೊ ಹಂಗಾಗಿ ನನ್ಗೆ ಯಾವುದೇ ರೀತಿ ಅದ್ರ ಬಗ್ಗೆ ಮುಜುಗರ ಪಡೋದಾಗ್ಲಿ ಮತ್ತೆ ಟೆನ್ಷನ್ ಮಾಡ್ಕೊಳ್ಳೋದಾಗ್ಲಿ ಇಲ್ಲ. ಬೇರೆ ಒಂದ್ ರೈಸ್ ಸಾಂಬಾರೇ ತಿಂತಾ ಇದಾರೆ ಮಕ್ಕಳು ಅಂದ್ರೂ ಇಷ್ಟು ವಿಟಮಿನ್ಸ್ ಅವ್ರಿಗೆ ಸೇರಲ್ಲ. ಸೊ ಹಂಗಾಗಿ ನೋಡಿ ಫ್ರೆಂಡ್ಸ್, ನೋಡ್ಕೊ ಬನ್ನಿ, ಕಂಪ್ಲೀಟ್ ಡೀಟೇಲ್ಸ್ ಇದ್ರಲ್ಲಿದೆ.
ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊ ಬನ್ನಿ ಹೋಗಿ ಯಾವ ರೀತಿ ನಾನು ರೆಡಿ ಮಾಡ್ತೀನಿ. ಮತ್ತೆ ಯಾವುದೇ ರೀತಿ ಚೆನ್ನಾಗಿ ಒಣಗಿಸಿ ಅದನ್ನ ಪೌಡರ್ ಮಾಡಿ ಇಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ಕೆಡಲ್ಲ, ಏನು ಪ್ರಾಬ್ಲಮ್ ಆಗಲ್ಲ. ನಾನು ಆಫ್ಟರ್ 3 ಮಂತ್ ಅಪ್ ಟು 3 ಮಂತ್ಸ್ವರೆಗೂ ಇದನ್ನ ಔಟ್ ಸೈಡೇ ಸ್ಟೋರ್ ಮಾಡಿರ್ತೀನಿ. ಯಾವುದೇ ಫ್ಲೇವರ್ ಹೋಗಿರಲ್ಲ, ಜಡೆ ಬರೋದಾಗ್ಲಿ ಹುಳು ಬರೋದಾಗ್ಲಿ ಯಾವುದೇ ರೀತಿ ಆಗಲ್ಲ. ನಾನು ಮಾಡಿರೋ ಪ್ರೊಸೀಜರ್ ಪ್ರಕಾರ ನೀವು ಮಾಡ್ಕೊಂಡು ಹೋಗೋದೇ ಆದ್ರೆ ಖಂಡಿತವಾಗ್ಲೂ ಹಿಟ್ ಕೆಡಲ್ಲ. ನೀವು ಯಾವುದೇ ಫ್ರಿಜ್ಜಲ್ಲಿ ಏನು ಸ್ಟೋರ್ ಮಾಡೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ನೋಡ್ಕೊ ಬನ್ನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಹೋಗಿ ನೋಡ್ಕೊ ಬನ್ನಿ. ಹಾಯ್ ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಾ ಇರ್ಬೋದು ಒಂದು 5 kg ನಾನು ಕೆಂಪು ರಾಗಿಯನ್ನು ತೊಗೊಂಡಿದ್ದೀನಿ. ಇದನ್ನು ಒಂದು 6 or 7 ಟೈಮ್ಸ್ ವಾಶ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ನೋಡಿ, ಮಧ್ಯಾಹ್ನ 1:30 ಟೈಮಿಗೆ ನಾನು ವಾಶ್ ಮಾಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ಈ ಥರ ನೆನ್ಸಕ್ಕೆ ಹಾಕಿದ್ದೀನಿ. ನೀವು ನೋಡ್ತಾ ಇರ್ಬೋದು, ಈ ರೀತಿ ನೆನ್ಸಕ್ಕೆ ಹಾಕ್ತೀನಿ. ನೆಕ್ಸ್ಟ್ ನೈಟ್ ಒಂದು 9 o'clock ಅಷ್ಟರಲ್ಲಿ ಅದು ಈ ಥರ ವಾಶ್ ಆಗಿ ನೀರನ್ನೆಲ್ಲ ಹೀರ್ಕೊಂಡು ಮೇಲೆ ಬಂದಿರುತ್ತೆ ರಾಗಿ. ಇಷ್ಟು ನೆನೆಸಿದ್ರೆ ಸಾಕು, ನಮ್ಮ ಮಧ್ಯಾಹ್ನದಿಂದ ಇಷ್ಟು ನೆನೆಸಿದ್ರೆ ಸಾಕು. ನೆಕ್ಸ್ಟ್ ಇವಾಗ ನೈಟ್ 9 o'clock ನಾನು ಇವಾಗೆಲ್ಲ ಶೋಧಿಸ್ಬಿಟ್ಟು ಕಾಟನ್ ಬಟ್ಟೆಯಲ್ಲಿ ಒಂದು ವೇಲಿನಲ್ಲಿ ಕಟ್ಟಿಬಿಟ್ಟು ಇದನ್ನು ಮತ್ತೆ ಬಕೆಟಲ್ಲಿ ಹಾಕಿಡ್ತಾ ಇದ್ದೀನಿ. ಅದ್ರ ಕೆಳಗಡೆ ಒಂದು ನೋಡಿ, ಅದನ್ನು ಇದು ಸೋರೋದಕ್ಕೆ ಹಾಕ್ತೀವಲ್ಲ ತರಕಾರಿನ, ಅದನ್ನು ಇಟ್ಟಿದ್ದೀನಿ ನಾನು ಪಾತ್ರೆನ. ನೆಕ್ಸ್ಟ್ ಡೇ ಮಾರ್ನಿಂಗ್ ಇದು ಒಂದೇ ದಿನ ಅಷ್ಟೇ ಪ್ರೊಸೀಜರ್. ನಿನ್ನೆ ಮಧ್ಯಾಹ್ನ ನಾವು ನೆನ್ಸಕ್ಕೆ ಹಾಕಿದರೆ ಇವಾಗ ಇದು ಕಂಪ್ಲೀಟಾಗಿ ಎಲ್ಲ ಮೊಳಕೆ ಬಂದಿರುತ್ತೆ. ಇಷ್ಟೇ ಇವಾಗ 9 o'clock ಆಗಿದೆ. ನೋಡಿ, ಹೆಸ್ರು ಕಾಳನ್ನು ನಾನು ನೆನ್ಸಕ್ಕೆ ಹಾಕಿದ್ದೆ ನೈಟೇನೆ. ಅದು ಬೇಗ ಮೊಳಕೆ ಬಂದ್ಬಿಡುತ್ತೆ. ಹೆಸ್ರು ಕಾಳು ನಿಮಗೆ ಗೊತ್ತಿರುತ್ತೆ. ಒಂದು 100 grams ಅಷ್ಟು ಹೆಸ್ರು ಕಾಳನ್ನ ನಾನು ನೆನ್ಸಕ್ಕೆ ಹಾಕಿದ್ದೆ, ಅದು ಮೊಳಕೆ ಬಂದಿದೆ. ಇಷ್ಟು ಬಂದರೆ ಸಾಕು. ರಾಗಿನೂ ಅಷ್ಟೇ, ಸ್ವಲ್ಪ ಮಾತ್ರ ಹಾಗೆ ತುದಿ ಒಡೆದಿರುತ್ತೆ, ಅಷ್ಟು ಬಂದರೆ ಸಾಕು. ಕಂಪ್ಲೀಟಾಗಿ ನಿಮಗೆ ರೆಡಿ ಆಗಿರುತ್ತೆ. ಅಷ್ಟು ಮೊಳಕೆ ಬಂದರೆ ಸಾಕು. ಅಷ್ಟ್ರ ಮೇಲೆ ಮೊಳಕೆ ಬರೋದು ಬೇಡ. ನೀವು ನೋಡ್ತಾ ಇರ್ಬೋದು, ನಿಮಗೆ ಕಾಣಿಸ್ತಾ ಇದೆ ಅಂದ್ಕೊಂಡಿದ್ದೀನಿ. ಇಷ್ಟು ಮೊಳಕೆ ಬಂದರೆ ಕಂಪ್ಲೀಟ್ ಆಯಿತು ಇದು ಪ್ರೊಸೀಜರು. ಇವಾಗ ಇದನ್ನು ಒಣಗಕ್ಕೆ ಹಾಕ್ತಾ ಇದ್ದೀನಿ. ಇವಾಗೆಲ್ಲ ಮೋಡ ಇರೋದ್ರಿಂದ ಒಣಗ್ಸೋದು ಸ್ವಲ್ಪ ಕಷ್ಟ ಆಗುತ್ತೆ. ಮೊದಲೆಲ್ಲ ಬಿಸಿಲು ಇದ್ದಿದ್ದ ಟೈಮಲ್ಲೆಲ್ಲ ಒಂದು 2 daysಗೆಲ್ಲ ತುಂಬ ಕ್ರಿಸ್ಪಿಯಾಗಿ ನೀಟಾಗಿ ಒಣಗಿ ಹೋಗ್ಬಿಡುತ್ತೆ. ಇವಾಗ ಮಳೆ ಆಗಿರೋದ್ರಿಂದ 1 week ತೊಗೊಂತು ನನಗೆ ಈ ಥರ ಕ್ರಿಸ್ಪಾಗಿ ನೀಟ್ಲಿಯಾಗಿ ಡ್ರೈ ಆಗೋದಕ್ಕೆ 1 week ತೊಗೋತು. ನೀವು ನೋಡ್ತಾ ಇರ್ಬೋದು, ಇವಾಗ ಕಂಪ್ಲೀಟಾಗಿ ಅದು ರೆಡಿಯಾಗಿದೆ. ತುಂಬ ಚೆನ್ನಾಗಿ ಒಣಗಿದೆ. ನೀಟಾಗಿ ಒಣಗಿಸಿಲ್ಲ ಅಂದರೆ ಹಿಟ್ಟು ಬೇಗ ಹಾಳಾಗುತ್ತೆ. ಹಾಗಾಗಿ ಚೆನ್ನಾಗಿ ಒಣಗಿಸಿರ್ಬೇಕು. ನಾನು ಇದರಲ್ಲಿ ಒಂದು 1/4 kg ಗೋಧಿ ತೊಗೊಂಡಿದ್ದೀನಿ, ಕಾಳು ಗೋಧಿಯನ್ನು. ಮತ್ತು ಸಬ್ಬಕ್ಕಿ, ಇದು ಒಂದು 1/4 kgಗೂ ಹತ್ತತ್ರ 1/4 kgಗಿನ್ನ ಸ್ವಲ್ಪ ಕಮ್ಮಿ ಇದೆ. ಇದು ಹೆಸ್ರು ಕಾಳು ನೋಡಿ, ನಾವು ನೆನೆಸಿದ್ದು 100 grams. ಅದು ಒಣಗಿದ ಮೇಲೆ ಕಡಿಮೆ ಕಾಣಿಸ್ತಾ ಇದೆ ನಿಮಗೆ. ಮತ್ತು ಜೀರಿಗೆ, ಕಾಳು ಮೆಣಸು ಎರಡೂ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ ನಾನಿಲ್ಲಿ. ಇದು ಡೈಜೆಷನ್ಗೋಸ್ಕರ. ಮತ್ತು ಕಫ ಏನೂ ಆಗದೆ ಇರೋ ಥರ, ನಾವು ಹಾಲಲ್ಲಿ ಬೇಯಿಸೋದ್ರಿಂದ, ತುಪ್ಪ ಹಾಲು ಹಾಕೋದ್ರಿಂದ ಕಫ ಆಗದೆ ಇರೋ ಥರ. ಮತ್ತು ಕಾಳು ಮೆಣಸು 1 ಟೇಬಲ್ ಸ್ಪೂನ್ ಮೆಂತ್ಯ ತೊಗೊಂಡಿದ್ದೀನಿ. ಕ್ಯಾಶ್ಯೂ ನಟ್ಟು ಮತ್ತು ಆಲ್ಮಂಡ್ ಬಾದಾಮಿ ತೊಗೊಂಡಿದ್ದೀನಿ. ಅದು ಒಂದು 100 grams ತೊಗೊಳ್ಳಿ ನೀವು 5 kg ರಾಗಿಗೆ. ಇದು ಜಾಯಿಕಾಯಿ ಮತ್ತು ಬಜೆ ನೋಡಿರ್ತೀರ ಅಂದ್ಕೊಂಡಿದ್ದೀನಿ. ಇದನ್ನು ಹಾಕೋದ್ರಿಂದ ಮಕ್ಳಿಗೆ ಜೀರ್ಣಶಕ್ತಿ ಕೊಡುತ್ತೆ. ಅದು ತಳ್ಳಿದಿಟ್ಟು ತಿನ್ನಿಸೋದ್ರಿಂದ ಜೀರ್ಣಶಕ್ತಿ ಕೊಡುತ್ತೆ. ನೆಕ್ಸ್ಟ್ ಒಂದು ಸ್ವಲ್ಪ ಉದ್ದಿನಬೇಳೆ 2 ಟೇಬಲ್ ಸ್ಪೂನಷ್ಟು, 1-2 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಮತ್ತು ಕ್ಯಾಶ್ಯೂ ನಟ್ ಹುರ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಇದು ಯಾವುದೇ ರೀತಿ ಸೀದೋಗಲ್ಲ, ಮತ್ತು ಚೆನ್ನಾಗಿ ಬೇಯ್ದಿಲ್ಲ, ಆಯ್ಲಿ ಆಗಿದೆ ಅನ್ನೋ ಥರ ಇರಲ್ಲ. ಈ ಥರ ನೀವು ಹುರ್ಕೊಂಡ್ರೆ ಹಿಟ್ಟು ಜಡೆ ಬರೋದಾಗಲಿ ಮತ್ತು ಅದ್ರ ಸ್ಮೆಲ್ ಚೇಂಜ್ ಆಗೋದಾಗಲಿ ಏನೂ ಆಗಲ್ಲ. ತುಂಬ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಈ ರೀತಿ ಫ್ರೈ ಮಾಡಿ ಹಾಕೋಬೇಕು ನೀವು ಇದನ್ನು. ಹಾಗೆ ಡ್ರೈ ಆಗಿ ಪ್ಲೇಟ್ ಹೆಂಚ್ ಮೇಲೆ ಉರಿಯೋದ್ರಿಂದ ಬೇಗ ಸೀದೋಗ್ಬಿಡುತ್ತೆ. ಒಳಗಡೆ ನೀಟಾಗಿ ಕ್ರಿಸ್ಪಿಯಾಗಿ ಉರಿಯೋದಿಲ್ಲ, ಅದು ಹುರ್ಕೊಳ್ಳಲ್ಲ. ಹಾಗಾಗಿ ನೀವು ಪುಡಿ ಉಪ್ಪನ್ನ ಹಾಕ್ಕೊಂಡು ಈ ರೀತಿ ಹುರ್ಕೊಳ್ಳಿ. ಎಲ್ಲೂ ಸ್ವಲ್ಪನೂ ಕಲರ್ ಚೇಂಜ್ ಆಗಲ್ಲ, ನೀಟ್ ಕ್ರಿಸ್ಪಿಯಾಗಿರುತ್ತೆ. ಮತ್ತು ಮಕ್ಕಳಿಗೆ ರೆಗ್ಯುಲರಾಗಿ ನೀವು ತಿನ್ನೋದಕ್ಕೆ ಕೊಡಬೇಕಾದ್ರೆ ಈ ರೀತಿ ಹುರ್ಕೊಟ್ರೆ ಮಕ್ಕಳು ತುಂಬ ಇಷ್ಟಪಡ್ತಾರೆ. ಚೆನ್ನಾಗಿ ಅನ್ಸುತ್ತೆ ನಮಗೂ ತಿನ್ನೋದಕ್ಕೆ, ಹಸಿ ತಿನ್ನೋದಕ್ಕಿಂತ. ಆದರೆ ಹಸಿ ತಿನ್ಬೇಕು, ತುಂಬ ಒಳ್ಳೆಯದು. ಆದರೆ ಈ ರೀತಿ ಮಾಡೋದ್ರಿಂದ ಮಕ್ಳುಗಳು ಇಷ್ಟಪಟ್ಕೊಂಡು ತಿಂತಾರೆ ಅನ್ನೋದಕ್ಕೋಸ್ಕರ. ಮತ್ತು ಹೋಲ್ಸಿರೋ ಒಂದು ಸ್ಪೂನಿಂದ ನಾನು ಅದನ್ನ ಇವಾಗ ಕಂಪ್ಲೀಟಾಗಿ ಹುರ್ಕೊಂಡಿದೆ, ಅದು ಕ್ರಿಸ್ಪ್ ಆಗಿದೆ. ಸ್ವಲ್ಪ ಜರಡಿ ಇರೋವಂಥ ಸ್ಪೂನಿಂದ ನಾನು ಅದನ್ನು ತೆಗ್ದಾಕ್ತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು.
ಇಷ್ಟೇ ಈಸಿ. ಒಂದು 5 ಮಿನಿಟ್ಸ್ 2 ಮಿನಿಟ್ಸಲ್ಲೆಲ್ಲ ಇದು ಹುರಿದಾಗಿರುತ್ತೆ. ಕಡಿಮೆ ಫ್ಲೇವರ್ ಇಟ್ಕೊಂಡು ನೀವು ಫ್ಲೇಮ್ ಇಟ್ಕೊಂಡು ನೀವು ಬೇಯಿಸಬೇಕು. ಅದನ್ನು ಹುರ್ಕೋಬೇಕಾದ್ರೆ ಕಡಿಮೆ ಫ್ಲೇಮ್ ಇಟ್ಕೊಳ್ಳಿ. ನೋಡಿ ಎಲ್ಲೂ ಏನು ಕಲರ್ ಚೇಂಜ್ ಆಗಿಲ್ಲ, ಆದರೆ ಕ್ರಿಸ್ಪಾಗಿ ಹುರ್ಕೊಂಡಿದೆ ಅದು. ಇವಾಗ ನಾನು ಗೋಡಂಬಿ ಹಾಕ್ತಾಯಿದ್ದೀನಿ. ನೀವು ಉಂಡೆ ಗೋಡಂಬಿ ತೊಗೊಂಡ್ರೂ ನಡೆಯುತ್ತೆ. ಇದೂ ಅಷ್ಟೇ 2 ಮಿನಿಟ್ಸ್ ಹುರ್ಕೊಂಡೆ. ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಇದು ನೋಡ್ತಾ ಇರ್ಬೋದು, ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಫ್ರೈ ಆಗಿದೆ. ಅದೇ ನೀವು ಹೆಂಚು ಮೇಲೆ ಹುರ್ಕೊಂಡ್ರೆ ಅದು ತುಂಬ ಸೀದೋಗ್ಬಿಡುತ್ತೆ ಮತ್ತು ನೀಟಾಗಿ ಕ್ರಿಸ್ಪಿಯಾಗಿ ಉರಿಯಲ್ಲ ಅದು. ಅಷ್ಟೇ, ಪುಡಿ ಉಪ್ಪೇನು ವೇಸ್ಟ್ ಆಗೋಲ್ಲ, ನೀವು ಯೂಸ್ ಮಾಡ್ಕೋಬೋದು. ಇಲ್ಲಾಂದರೆ ಯಾವುದಾದ್ರೂ ಗಿಡಕ್ಕೆ ಹಾಕ್ಬೋದು. ತೆಂಗಿನ ಗಿಡಕ್ಕೆ ಹಾಕ್ತೀನಿ ನಾನು. ನೋಡಿ ಇವಾಗ ಏನೇನು ಹಾಕ್ತಾಯಿದ್ದೀನಿ ನಾನು ತೊಗೊಂಡಿದ್ದೆಲ್ಲ ಅಂತ ತೋರಿಸ್ತೀನಿ. ಡ್ರೈ ಫ್ರೂಟ್ಸ್ನ ನಾನು ಪುಡಿ ಮಾಡಿ ಕುಟ್ಟಾಣಿಯಲ್ಲಿ ಸ್ವಲ್ಪ ಲೈಟಾಗಿ ಪುಡಿ ಮಾಡಿಬಿಟ್ಟು ಹಾಕ್ತಾಯಿದ್ದೀನಿ. ಯಾಕಂದರೆ ಅಲ್ಲಿ ನಾವು ಅದನ್ನು ಹಿಟ್ಟು ಪೌಡ್ರ್ ಮಾಡೋಕ್ಕೆ ಹೋಗೋ ಜಾಗದಲ್ಲಿ ಸ್ವಲ್ಪ ಅದನ್ನು ಸ್ವಲ್ಪ ಒಡ್ಕೊಂಬನ್ನಿ ಅಂತಾರೆ ರೆಗ್ಯುಲರಾಗಿ ನಾವು ಬಿಡಿಸೋ ಜಾಗದಲ್ಲಿ. ಹಂಗಾಗಿ ನಾನು ಅದನ್ನ ಸ್ವಲ್ಪ ಪುಡಿ ಮಾಡಿದ್ದೀನಿ. ನೋಡಿ ಹೆಸರು ಕಾಳು ಹಾಕ್ತಾಯಿದ್ದೀನಿ, ಗೋಧಿ, ಅಕ್ಕಿ ಒಂದು 3/4 kg ತೊಗೊಂಡಿದ್ದೀನಿ ಫ್ರೆಂಡ್ಸ್. 5 kg ರಾಗಿಗೆ 1/4 kg ರೈಸು ನಾನು ಮಾಮೂಲಿ ರೆಗ್ಯುಲರಾಗಿ ಏನು ಟಿಫನಿಗೆ ಬಳಸ್ತೀನಿ ಆ ರೈಸ್ನ ಹಾಕ್ತಾಯಿದ್ದೀನಿ. ಇದೂ ಅಷ್ಟೇ ಬಜೆ ಜಾಯ್ಕಾಯಿ ಏನಿದೆ ಅದೂ ಅಷ್ಟೇ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಹಂಗೆ ಜಜ್ಜಿ ಇಟ್ಕೊಂಡಿದ್ದೀನಿ, ಅದನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಮತ್ತು ನೀವು ಜಾಯ್ಕಾಯಿ ಬಗ್ಗೆ ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ಫ್ರೆಂಡ್ಸ್. ಅದು ಒಂದು ಜಾಯ್ಕಾಯಿ 1 ಸೇರು ತುಪ್ಪ ಬೆಣ್ಣೆಗೆ ಸಮ ಅಂತ ಹಿಂದಿನ ಕಾಲದಲ್ಲಿ ವಯಸ್ಸಾದವ್ರು ನಮಗೆ ಹೇಳ್ತಾಯಿದ್ರು. ಹಂಗಾಗಿ ಅದು ತುಂಬ ವಿಟಮಿನ್ಸ್ ಇದೆ, ತುಂಬ ಒಳ್ಳೆಯದು ಅನ್ನೋದಕ್ಕೋಸ್ಕರ ನಾನು ರೆಗ್ಯುಲರಾಗಿ ಅದನ್ನು ಹಾಕ್ತೀನಿ. ಇವಾಗ ರೆಡಿ ಆಯಿತು ಇದು ಹಿಟ್ಟು ಬಿಡಿಸೋದಕ್ಕೆ. ಇವಾಗ ಉದ್ದಿನ ಕಾಳು ಮತ್ತು ಕಡಲೆಬೇಳೆ ಹಾಕ್ತಾಯಿದ್ದೀವಿ, ನಾನು ಎತ್ತಿಟ್ಕೊಂಡಿದ್ದು. ಅದನ್ನು ಸೈಡಲ್ಲಿ ಇಟ್ಟಿದ್ದೆ, ಇವಾಗ ಆ್ಯಡ್ ಮಾಡ್ತಾಯಿದ್ದೀನಿ. ಇಷ್ಟೇ ಫ್ರೆಂಡ್ಸ್. ಇದನ್ನು ನೀವು ಬಿಡಿಸ್ಕೊಂಡು ಬಂದರೆ ನೀವು ಯಾವುದೇ ಕಾರಣಕ್ಕೂ 3 months ಕೆಡಲ್ಲ. ಇದು ಹೊರಗಡೆನೇ ಇಟ್ಕೊಂಡು ಯೂಸ್ ಮಾಡ್ಬೋದು. ಓಕೆ ಫ್ರೆಂಡ್ಸ್, ಇದನ್ನು ಬಿಡಿಸಿದ್ದಾದಮೇಲೆ ನೀವು ಒಂದು ವೇಲ್ ಅಥವಾ ಈ ಸ್ಯಾರಿ ಬಟ್ಟೆ, ರೆಗ್ಯುಲರ್ ಸ್ಯಾರಿ ಇರುತ್ತಲ್ಲ ಆ ಥರ ಬಟ್ಟೆನಲ್ಲಿ ಇದನ್ನು ನೀವು ಜರಡಿ ಮಾಡ್ಕೊಳ್ಳಿ. ಯಾಕೆಂದರೆ ಕಾಟನ್ ಬಟ್ಟೆನಲ್ಲಿ ಅಷ್ಟು ಬೇಗ ಇಳಿಯಲ್ಲ ಅಷ್ಟು ಸುಲಭವಾಗಿ. ಬಿಡಿಸ್ಕೊಂಡು ನಿಮ್ಗೆ ಇದನ್ನು ಮಾಡೋ ಪ್ರೊಸೀಜರ್ ಗೊತ್ತಿಲ್ಲ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಲೈಕ್ ಮಾಡಿ, ಕಮೆಂಟ್ ಇಷ್ಟ ಆದರೆ ಲೈಕ್ ಮಾಡಿ. ಅದ್ರ ಬಗ್ಗೆ ಏನೇ ಡೌಟ್ ಇದ್ರೂ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಆನ್ಸರ್ ಮಾಡ್ತೀನಿ. ನಿಮಗೆ ಯಾರೇ ಪರಿಚಯದವರಿದ್ರೂ ಯೂಸ್ ಆಗೋಂಥ ಫ್ರೆಂಡ್ಸ್ ಆಗಿರ್ಬೋದು, ಕಸಿನ್ಸ್ ಆಗಿರ್ಬೋದು, ಯಾರಿಗೆ ನಿಮಗೆ ಯೂಸ್ ಆಗಿಲ್ಲ ಅಂದರೂ ಬೇರೆಯವ್ರಿಗೆ ಶೇರ್ ಮಾಡಿ. ಅವ್ರಿಗೆ ಯೂಸ್ ಆಗೋವಂಥವ್ರಿಗೆ ಯೂಸ್ ಆಗುತ್ತೆ. ಓಕೆ, ಬಾಯ್ ಫ್ರೆಂಡ್ಸ್. ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಟೇಕ್ ಕೇರ್.